ನಜಾನುದ್ದೀನ್ ಕೊಲೆ ಕೇಸ್ ಕಲಬುರಗಿಯ ರೌಡಿ ನಜಮುದ್ದೀನ್ ಕೊಲೆ ಕೇಸ್. ನಜಮುದ್ದೀನ್ ಕೊಲೆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಜೂನ್ 5ರಂದು ನಡೆದಿದ್ದಂತಹ ನಜಮುದ್ದೀನ್ ಕೊಲೆ. ಎಸ್, ಕಲಬುರ್ಗಿಯ ರೌಡಿ ನಜಮುದ್ದೀನ್ ಕೊಲೆ ಕೇಸ್. ನಜಮುದ್ದೀನ್ ಕೊಲೆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಜೂನ್ 5ರಂದು ನಡೆದಿದ್ದಂತಹ ನಜಮುದ್ದೀನ್ ಕೊಲೆ. ನಿನ್ನೆ ಫಿರೋಜಾಬಾದ್ ದರ್ಗಾದ ಬಳಿ ನಡೆದಿದ್ದಂತಹ ಹತ್ಯೆ ಇದಾಗಿತ್ತು. ಕಾರಿನಲ್ಲಿ ತೆರಳುವ ವೇಳೆ ಅಡ್ಡಗಟ್ಟಿದಂತಹ ಹಂತಕರು 5-6 ಹಂತಕರು ತಲ್ವಾರನ್ನ ಹಿಡಿದು ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಕೊಲೆ ಪ್ರಕರಣ ಸಂಬಂಧ 6 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಕರೀಲ್ ಕೊಲೆ ಕೇಸ್ ಪ್ರಮುಖ ಆರೋಪಿಯಾಗಿದ್ದಂತಹ ನಜಮುದ್ದೀನ್. ಎಸ್, ಕಲಬುರಗಿಯ ರೌಡಿ ಶೀಟರ್ ನಜಮುದ್ದೀನ್ ಕೊಲೆ ಕೇಸ್ಗೆ ಒಂದು ದೊಡ್ಡ ಬಿಗ್ ಟ್ವಿಸ್ಟ್ ಸಿಕ್ಕಂತೆ ಆಗಿದೆ. ಸಿಸಿಟಿವಿಯಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಕೊಲೆ ಮಾಡಬೇಕಾದ್ರೆ ಸಿಸಿಟಿವಿಗಳು ಕೂಡ ಇರುತ್ತೆ, ಮೂರನೇ ಕಣ್ಣು ಇರುತ್ತೆ. ತಪ್ಪು ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು. ತಪ್ಪು ಮಾಡಲೇಬಾರದು. ಫಸ್ಟ್ ಆಫ್ ಆಲ್, ಜೂನ್ 5ರಂದು ನಡೆದಿದ್ದಂತಹ ನಜಮುದ್ದೀನ್ ಕೊಲೆ. ನಿನ್ನೆ ಫಿರೋಜಾಬಾದ್ ದರ್ಗಾದ ಬಳಿ ನಡೆದಿದ್ದಂತಹ ಹತ್ಯೆ. ಕಾರ್ನಲ್ಲಿ ತೆರಳುವಾಗ ಅಡ್ಡಗಟ್ಟಿದ್ದಾರೆ ಹಂತಕರು. 5-6 ಹಂತಕರು ತಲ್ವಾರನ್ನ ಹಿಡಿದು ಅಟ್ಯಾಕ್ ಮಾಡಿರುವಂತಹ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸಿಸಿಟಿವಿ ದೃಶ್ಯಾವಳಿಯನ್ನ ಫ್ರೀಡಂ ಟಿವಿ ತೋರಿಸ್ತಾ ಇದೆ. ಯಾವ ರೀತಿಯಾಗಿ ನಜಮುದ್ದೀನ್ ಅನ್ನ ಅಟ್ಯಾಕ್ ಮಾಡ್ತಾರೆ ಅಂತ 4-5 ಜನ ಹಂತಕರು ಕೈಯಲ್ಲಿ ತಲ್ವಾರ್ ಹಿಡ್ಕೊಂಡಿರ್ತಾರೆ. ತಲ್ವಾರ್ ಹಿಡ್ಕೊಂಡು ಅಟ್ಯಾಕ್ ಮಾಡಿರ್ತಾರೆ. ಕೊಲೆ ಪ್ರಕರಣ ಸಂಬಂಧ 6 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಖಲೀಲ್ ಕೊಲೆ ಕೇಸ್ನ ಪ್ರಮುಖ ಆರೋಪಿಯಾಗಿದ್ದಂತಹ ನಜಮುದ್ದೀನ್ ಕೊಲೆಯಾಗಿರುವಂಥದ್ದು. ಜೂನ್ 5ರಂದು ನಡೆದಿದ್ದಂತಹ ನಜಮುದ್ದೀನ್ ಕೊಲೆ. ನಿನ್ನೆ ಫಿರೋಜಾಬಾದ್ ದರ್ಗಾದ ಬಳಿ ನಡೆದಿದ್ದಂತಹ ಈ ಒಂದು ಕೃತ್ಯ ನೀವು ಸಿಸಿಟಿವಿಯಲ್ಲಿ ನೋಡ್ತಾ ಇದ್ದೀರಾ. 6 ಜನ ಆರೋಪಿಗಳು ಹೇಗೆ ಕೈಯಲ್ಲಿ ತಲವಾರನ್ನ ಹಿಡ್ಕೊಂಡು ಅಟ್ಟಾಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಈ ಪುಂಡಾಟಿಕೆಗಳಿಗೆಲ್ಲ ಫಸ್ಟ್ ಮೊದಲು ಬ್ರೇಕ್ ಬೀಳಬೇಕು. ಜನಸಾಮಾನ್ಯರು ಓಡಾಡಕ್ಕಾಗಲ್ಲ. ಈ ರೀತಿಯಾಗಿ ತಲವಾರ್ ಹಿಡ್ಕೊಂಡು ಮಧ್ಯ ರೋಡಲ್ಲಿ ಏನ್ ಅನ್ಕೊಂಡಿದ್ದೀರಾ ನಿಮ್ಮನ್ನು ನೀವು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.